ಪಟ್ಟದಾಟ, ಬ್ರೇಕ್ಫಾಸ್ಟ್, ಸಂಧಾನ, ಕುರ್ಚಿ ಕದನ, ಹೈ ಸಂದೇಶ ಏನು? ದೋಸ್ತಿ ಕೌಂಟರ್ ನಾಳೆ ಏನಾಗುತ್ತೆ? ಕದನಕ್ಕೆ ಅಲ್ಪ ವಿರಾಮ. ರಾಜ್ಯ ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿ ಜಿದಾಪಟಿಗೆ ಅಲ್ಪ ವಿರಾಮ ಬಿದ್ದಿದೆ. ಇದೇ ವಿಚಾರವಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದರು. ನನ್ನ ಸ್ಟ್ಯಾಂಡ್ ನಲ್ಲಿ ಏನು ಬದಲಾವಣೆ ಇಲ್ಲ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರು ಅಲ್ಲ. ಕೂಲಿ ಯಾರು ಕೊಡ್ತೀವಿ ನಾವು? ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದೆ? ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡೆದು ಗೊಂದಲಕ್ಕೆ ಅವಕಾಶ ಕೊಡಬೇಕು. ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಕಾಂಗ್ರೆಸ್ನಲ್ಲಿ ಎದ್ದಿರುವ ಕುರ್ಚಿ ಕದನಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಣ್ಣದೊಂದು ಬ್ರೇಕ್ ಸಿಕ್ಕಿದೆ. ಹೈಕಮಾಂಡ್ ಸೂಚನೆಯಂತೆ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಕಾವೇರಿ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆಸಿಕೊಂಡಿದ್ರು. ಅನಾರೋಗ್ಯದ ಮಧ್ಯೆ, ಕುರ್ಚಿ ಕದನದ ಮಧ್ಯೆ ದಣಿವಾಗಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಮನೆಗೆ ನಗುನಗುತ್ತಲೇ ಎಂಟ್ರಿ ಕೊಟ್ಟರು. ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರೂ ಒಟ್ಟಿಗೆ ಕೂತು ಒಂದೆರಡು ಇಡ್ಲಿ ವಡೆಯನ್ನು ತಿಂದು ಫೋಟೋಗೆ ಪೋಸ್ ಕೊಟ್ಟರು. ಆಮೇಲೆ ಮಾಧ್ಯಮದವರನ್ನೆಲ್ಲ ಹೊರಕಳಿಸಿದ್ರು. ಆಪ್ತರನ್ನು ಹೊರಕಳಿಸಿ ಇಬ್ಬರು ನಾಯಕರೇ ಪ್ರತ್ಯೇಕ ಕೊಠಡಿಯಲ್ಲಿ ಅರ್ಧ ಗಂಟೆ ಮಾತುಕತೆಯನ್ನು ಮಾಡಿ ಹೊರಗೆ ಬಂದರು. ಕೊನೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ಬಾಯಲ್ಲಿ ಬಂದಿದ್ದು ಒಂದೇ ಥರದ ಮಾತುಗಳು. ಪಕ್ಷಕ್ಕೆ ಶಕ್ತಿ ತುಂಬಲು ಒಟ್ಟಿಗೆ ಕೆಲಸ ಮಾಡ್ತೀವಿ, ಬಿಜೆಪಿಯವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಮುಂಬರುವ ಎಲೆಕ್ಷನ್ನಲ್ಲಿ ಪಕ್ಷವನ್ನ ಹೆಚ್ಚು ಸ್ಥಾನದಲ್ಲಿ ಗೆಲ್ಲಿಸೋದೇ ನಮ್ಮ ಗುರಿ ಎಂದರು. ಆಮೇಲೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅನ್ನೋ ಮೂಲಕ ಕುರ್ಚಿ ಕ್ರಾಂತಿಗೆ ಅಲ್ಪ ವಿರಾಮ ಬಿದ್ದಿದ್ದೇ ಹೊರತು ಪೂರ್ಣ ವಿರಾಮ ಹಾಕಿಲ್ಲ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸಿದ್ರು. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನಾನು ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಹೊನ್ನಣ್ಣ ಬ್ರೇಕ್ಫಾಸ್ಟ್ನಲ್ಲಿದ್ದರು. ನಾವು 3 ಜನನೂ ಕೂಡ ಬ್ರೇಕ್ಫಾಸ್ಟ್ನಲ್ಲಿ ಭಾಗಿಯಾಗಿದ್ದು. ಅಲ್ಲೇನೂ ಮಾತಾಡಲಿಲ್ಲ. ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡೋದಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ. ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ, ಮುಂದೇನೂ ಡಿಫರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ನಾವು ಇಬ್ಬರೇ ಸೆಟಲ್ಮೆಂಟ್ ಮಾಡ್ಕೋತೀವಿ ಅಂತಂದ್ರೆ ಅದೇ ಸೆಟಲ್ಮೆಂಟ್. ಇಬ್ರು ಒಟ್ಟಿಗೆ ಹೋಗೋದೇ ಸೆಟಲ್ಮೆಂಟ್. ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ. ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. ಇವತ್ತು ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿಎಂ ಡಿಸಿಎಂ ಸದ್ಯಕ್ಕೆ ಕಾದು ನೋಡುವ ಸೂತ್ರಕ್ಕೆ ಶರಣಾಗಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂತಾನೂ ಸುಮ್ಮನಾಗಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಡಿಕೆ ಸುರೇಶ್ ಆಡಿದ್ದ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಸಿದ್ದರಾಮಯ್ಯ ಅನ್ನೋ ಮಾತು
ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದಿದ್ದ ಇಕ್ಬಾಲ್ ಹುಸೇನ್, ಗಣಿಗಾರವಿ, HC ಬಾಲಕೃಷ್ಣ ಅವರ ಹೇಳಿಕೆಗಳು. ಅಷ್ಟೇ ಅಲ್ಲ, ಇನ್ನೂ 5-6 ಜನರ ನಡುವಿನ ವ್ಯಾಪಾರ ಅಂತಾನೂ ಡಿಕೆಶಿ ಹೇಳಿದ ಹೇಳಿಕೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಆದರೆ ಇವತ್ತು ಮಾಧ್ಯಮಗಳ ಮುಂದೆ ಎಷ್ಟು ಹೇಳಬೇಕೋ ಅಷ್ಟನ್ನೇ ಹೇಳಿ ಸಿಎಂ DCM ಸುಮ್ಮನಾದ್ರು. ಆದರೆ ಕೊಟ್ಟ ಮಾತು ಅಂತ ಹೇಳಿದ್ರಲ್ಲ, ಅದೇನಾಯ್ತು ಅಂತ ಕೇಳ್ತಿದ್ದಂಗೆ ಸಿಎಂ ಸಿಟ್ಟಾದ್ರು. 2.5 ವರ್ಷ ಅಗ್ರಿಮೆಂಟ್ ಆಗಿತ್ತಾ ಇಲ್ವಾ ಕ್ಲಿಯರ್ ಮಾಡಿಬಿಡಿ ಸರ್ ಅಂದಾಗಲೂ ಸಿಎಂ ಗರಂ ಆಗಿ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರಿಸಲ್ಲ ಅಂದ್ರು. ಅವರು ಕೂಡ ಕೊಟ್ಟ ಮಾತನಾಗ ಯಾವತ್ತೂ ತಪ್ಪಲ್ಲ. ಅವರು ನಮ್ಗೆಲ್ರಿಗೂ ಕೂಡ ಮಾನ್ಯ ಸಿದ್ದರಾಮಯ್ಯರ ಸಾಹೇಬರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಆ ಒಂದು ಮಾತು ಅವ್ರು ಉಳಿಸ್ಕೊಳ್ತಾರೆ. ಒಂದು ಅವಕಾಶ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು. ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತ ನಾನು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡಿ. ನಾನೀಗಾಗಲೇ AICC ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೀನಿ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ ನೋಡ್ರೆ. ವಿಲ್ ಗೋ ಟುಗೆದರ್. Sir, can you clarify, is the 2.5 years agreement is there or not? No, whatever High Command tells, we'll obey. ಕೊಟ್ಟ ಮಾತು ಏನಾಯ್ತು, ಯಾವಾಗ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು? DCM DK ಶಿವಕುಮಾರ್ ಡಿಸೆಂಬರ್ 2ರಂದು ಮತ್ತೆ ಸಿಎಂ ಸಿದ್ದರಾಮಯ್ಯರನ್ನ ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. ಅಂದು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಇಬ್ಬರು ನಾಯಕರು ನಡೆಸಲಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಬ್ರೇಕ್ಫಾಸ್ಟ್ ಏನಿದ್ರೂ ಅವರಿಬ್ಬರಿಗೆ ನಮಗಿಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ಬ್ರೇಕ್ಫಾಸ್ಟ್ ಸಭೆಯಲ್ಲಿದ್ದ ಶಾಸಕ ಪೊನ್ನಣ್ಣ ಎಲ್ಲವೂ ತಿಳಿಯಾಗಿದೆ ಅಂತ ಹೇಳಿ ಸೈಲೆಂಟ್ ಆದ್ರು. ದೆಹಲಿಯಲ್ಲಿದ್ದ DK ಸುರೇಶ್ ಕುರ್ಚಿ ಕದನಕ್ಕೆ ಸಿಎಂ DCM ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಹೆಚ್ಚು ವ್ಯಾಖ್ಯಾನ ಬೇಡ ಅಂತ ಸೈಲೆಂಟ್ ಆದ್ರು. ಇಲ್ಲ, ಅವರು ಬ್ರೇಕ್ಫಾಸ್ಟ್ ಅವರಿಬ್ಬರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವರು ನಮ್ಮನ್ನೇನು ಕರೆದಿಲ್ಲ. ಹೈಕಮಾಂಡ್ ಸೂಚನೆಗೆ ಮಾಡ್ತಾ ಪರಸ್ಪರ ಈಗೇನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ? ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಹೈಕಮಾಂಡ್ ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತ ಹೇಳಿ ಫೋನ್ ಮಾಡಿದ್ರು, ಬಿಟ್ರೆ ಬೇರೆ ಏನು ಇಲ್ಲ. ಒಂದನೇದು. ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ ನಲ್ಲಿ DCM ಸಾಹೇಬರು ನನಗೆ ಹೇಳಿದ್ರು ಡೆಲ್ಲಿಗೆ ಮತ್ತೆ ಯಾವಾಗ ಡೆಲ್ಲಿ ಹೋಗಂತದ್ದು ಅದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ DK ಶಿವಕುಮಾರ್ ಅವರ ಪದ ಒಂದೇ. 140 ಶಾಸಕರು ನಮ್ಮ ಪಕ್ಷದವರೇ, ನಾನು ಅದರ ಅಧ್ಯಕ್ಷ ಅಂತ ಹೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ. ದೇವನಲ್ಲೂ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಅದನ್ನ ಹೇಳ್ತಾರೆ. ಸರಿ, ಹಿಂದೆ ಮಾತುಕತೆ ಚರ್ಚೆ ನಡೆದಿತ್ತು ಅನ್ನೋ ಮಾತಿತ್ತು. ಆ ಚರ್ಚೆ ವೇಳೆ ಈಗ ಅದನ್ನೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನಗಳು ಬೇಡ. ಎಲ್ಲ ಗೊಂದಲಗಳಿಗೂ ತೆರೆಬಿದ್ದಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಆದರೆ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಇಳಿಸುವ ಹುನ್ನಾರ ನಡೀತಿದೆ. ಅವರೇ ಮುಖ್ಯಮಂತ್ರಿ ಆಗಿರಬೇಕು, ಆಗಿರ್ತಾರೆ ಅಂತ ಒಂದು ಕಡೆ ರೇವಣ್ಣ ಸಿದ್ದೇಶ್ವರ ಮಠದ ಸ್ವಾಮೀಜಿ ಹೇಳಿಕೆ ಕೊಟ್ರೆ, DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಲಿಂಗಾಯತ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಸೂರ್ಯ ಚಂದ್ರ ಅಡ್ಡ ಬಂದರು ಅವರ ಮುಖ್ಯಮಂತ್ರಿ ಆಗಿ ಉಳಿತಾರೆ. ಬಹುಶಃ ಏನಾದರೂ ಬದಲಾವಣೆ ಏನಾದರೂ ಮನಸ್ಸಿನಲ್ಲಿ ವರಿಷ್ಠರ ಮೇಲೆ ಮನಸ್ಸಿನೊಳಗೆ ಇತ್ತು ಅಂದ್ರೆ ಅದನ್ನು ಈಗ ತೆಗೆದು ಹಾಕ್ಬೇಕು. ಯಾರೇ ಆಗಲಿ, ಏನಾದರೂ ನೀವು ಇಷ್ಟು ವರ್ಷ ಆದ ಮೇಲೆ ಶೋಷಿತರು, ಹಿಂದುಳಿದ ವರ್ಗಗಳು ಬಹುಶಃ ಸಿದ್ದರಾಮಯ್ಯನನ್ನು ಅಲಗಾಡಿಸಕ್ಕೆ ಹೋದ್ರೆ ಇನ್ನು ನಾವು ಸುಮ್ಮನೆ ಇರುವುದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಠಾಧೀಶ್ವರರ, ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲಾ ಮಠಾಧೀಶರ ಒತ್ತಾಯ ಆಗಿರ್ತದೆ. ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅವರ ಸೇವೆ ರಾಜ್ಯಕ್ಕೆ
ತುಂಬ ಇನ್ನಷ್ಟು ಆಗಬೇಕಾಗಿರೋದ್ರಿಂದ ಅವರಿಗೆ ಒಂದು ಸದಾವಕಾಶವನ್ನ ಒದಗಿಸ್ಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮಠಾಧೀಶರ ಒಕ್ಕಲರ ಅಭಿಪ್ರಾಯ ಆಗಿರ್ತದೆ. ಪಕ್ಷದ ಅಧ್ಯಕ್ಷರಾಗಿ ಕೂಡ ತುಂಬಾ ದಿನ ಸೇವೆ ಸಲ್ಲಿಸಿದ್ದಾರೆ. ಒಂದು ಉದ್ದೇಶ ಏನು ಅಂದ್ರೆ, ಧರ್ಮವಂತರು, ಧಾರ್ಮಿಕವಾಗಿರುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಿಂದ ಅವಕಾಶಗಳು ಬರಬೇಕು ಅನ್ನೋ ಉದ್ದೇಶದಿಂದ ಕ್ಷೇತ್ರದ ಜನತೆಗೋಸ್ಕರ ಅಲ್ಲ, ಇಡೀ ರಾಜ್ಯದ ಹಿತಕ್ಕೋಸ್ಕರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಉದ್ದೇಶ ವೈಯಕ್ತಿಕವಾಗಿ ನಂದು ಕೂಡ ಇದೆ. ಆ ಎಲ್ಲ ಮಠಾಧಿಪತಿಗಳ ಅಭಿಪ್ರಾಯನೂ ಕೂಡ ಆಗಿದೆ. ಅಂತಹ ವ್ಯಕ್ತಿಗಳು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಬಹಳ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ನಮ್ಮೆಲ್ಲರಾಗಿದೆ. ಯಾರು ಏನಾದರೂ ಹೇಳಲಿ, ಕಾಂಗ್ರೆಸ್ ಕುರ್ಚಿ ಬಿಕ್ಕಟ್ಟಿನ ಸಂಬಂಧ ನಾಳೆ ದೆಹಲಿಯಲ್ಲಿ ಫೈನಲ್ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಶರತ್ ಬಚ್ಚೇಗೌಡ, ಡಿಕೆ ಸುರೇಶ್ ಖರ್ಗೆ ಅವರಿಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರ ನೇತೃತ್ವದಲ್ಲಿ ಸಂಸದೀಯ ಮಂಡಳಿ ಸಭೆ ನಡೆಯಲಿದ್ದು ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಸಮಾಲೋಚನೆ ಆಗಲಿದೆ. ಎಲ್ಲವನ್ನೂ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರ ಮಾಡಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.